ಮತಗಳ್ಳತನ ಬಗ್ಗೆ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನದ ಆರೋಪವನ್ನ ಮಾಡಲಾಗ್ತದೆ. ಈ ಹಿಂದೆ ರಾಜ್ಯದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರದ ಬಗ್ಗೆ ಮಾತನಾಡಿದರು. ಈಗ ಆಳಂದ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದಾರೆ. 6018 ಮತಗಳ ಕಳ್ಳತನ ಆಗಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಸಾಫ್ಟ್ವೇರ್ ಅನ್ನ ಬಳಸಿ ಸ್ವಯಂ ಚಾಲಿತವಾಗಿ ಡಿಲೀಟ್ ಆಗಿವೆ. ಕರ್ನಾಟಕದ ಹೊರಗಿನಿಂದ ಆಳಂದ ಕ್ಷೇತ್ರದ ಮತಗಳ ಡಿಲೀಟ್ ಅನ್ನ ಮಾಡಲಾಗಿದೆ. ಕಾಂಗ್ರೆಸ್ ಮತದಾರರನ್ನ ಗುರಿಯಾಗಿಸಿಕೊಂಡು ಡಿಲೀಟ್ ಅನ್ನ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಲಾಗಿರುವಂಥದ್ದು. ಅಲ್ಪಸಂಖ್ಯಾತರು, ದಲಿತರು, ಒಬಿಸಿ ಮತ ಟಾರ್ಗೆಟ್ ಮಾಡಲಾಗಿದೆ. ಕಾಂಗ್ರೆಸ್ ಲೀಡ್ ಇರುವಂತ ಕಡೆ ಟಾರ್ಗೆಟ್ ಮಾಡಿದ್ರು. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ದಾರೆ. ಅದು 2023ರ ಚುನಾವಣೆಯಲ್ಲಿ ಅಂತ, ಅಂದ್ರೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಈ ರೀತಿಯಾಗಿ ಮಾಡಲಾಗಿದೆ ಅಂತ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಬಹುದೊಡ್ಡ ಆರೋಪ. ಕರ್ನಾಟಕದ್ದೇ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಮೇಲೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಈಗ ಶಾಸಕರು ಅಂದ್ರೆ BR ಪಾಟೀಲ್ ಅವರು ಕೂಡ ಈ ಹಿಂದೆ ಹೇಳಿದ್ರು, ಈ ಮತಗಳ್ಳತನದ ಆರೋಪ ಎಲ್ಲ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲೂ ಹಿಂಗಾಗಿದೆ ಅಂತ ಹೇಳಿದ್ರು. Somebody got caught. Anand is constituency in Karnataka. 6,018 votes. Somebody tried to delete 6,018 votes. We don't know the total number of votes that were deleted in Anand in the 23 election. They are much higher than 6,018. But somebody got caught deleting 6,018 votes. And it was caught, like most crimes, by a coincidence. What happened was, the booth level officer there noticed that her uncle's vote was deleted. And so she checked who deleted her uncle's vote, and she found that it was a neighbor. पड़ोसी ने अंकल का वोट डिलीट किया था. उसने जाके पड़ोसी से पूछा कि आपने मेरे अंकल का वोट क्यों डिलीट किया? पड़ोसी ने कहा, मैं तो जानता ही नहीं, मैंने तो कुछ वोट डिलीट ही नहीं किया. Neither did the person deleting the vote know, nor did the person whose vote was deleted know. Some other force hijacked the process and deleted the vote. ಇನ್ನು ಕರ್ನಾಟಕದಲ್ಲಿ ಮತಗಳ್ಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹಾಗೂ ಜನರೆಲ್ಲ ಹುಷಾರಾಗಿರಬೇಕು. ಬೆಂಗಳೂರಲ್ಲಿ ಕಾಂಗ್ರೆಸ್ ಸಚಿವರಿಂದ ಹೇಳಿಕೆ ಇದೆ. ಕರ್ನಾಟಕದಲ್ಲಿ ಮತಗಳ್ಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಶಾಸಕರು ಹಾಗೂ ಜನರೆಲ್ಲ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಆಲ್ಮೋಸ್ಟ್ ಎಲೆಕ್ಷನ್ ಎಲ್ಲ ಆಗಿ, ಲೋಕಸಭೆ ಎಲೆಕ್ಷನ್ ಆಗಿ 1 ವರ್ಷದ ಮೇಲಾಗೋಯ್ತು, 1.5 ವರ್ಷ ಆಗ್ತಾ ಬರ್ತಾ ಇದೆ. ವಿಧಾನಸಭೆ ಎಲೆಕ್ಷನ್ ಆಗಿ 2 ವರ್ಷ ಆಗ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಸಚಿವರುಗಳು. ಮತಗಳ್ಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕು. ದೇಶದಲ್ಲಿ ವಿಪಕ್ಷಗಳಿಗೆ ಸೇರಿದ ಮತವನ್ನ ಕದಿತಾ ಇದ್ದಾರೆ. ಮತ ಕದ್ದು ಬಿಜೆಪಿ 3ನೇ ಬಾರಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರು. ಚುನಾವಣೆ ಆಯೋಗ ಬಿಜೆಪಿಯ ಕೈಗೊಂಬೆ ಆಗಿದೆ ಅಂತ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಸಚಿವರುಗಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದನ್ನು ಒಪ್ಕೊಳ್ಳೇಬೇಕು, ಇವರು ಮಾತಾಡಲೇಬೇಕು ಆ ರೀತಿಯಾಗಿ. ಇಲ್ಲ ಅಂದ್ರೆ ಗೊತ್ತಲ್ಲ KN ರಾಜಣ್ಣ ಪರಿಸ್ಥಿತಿ ಹೇಗಾಗಿತ್ತು ಅಂತ. ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ ಮೇಲೆ ಅವರನ್ನ ಏಕಾಏಕಿ ರಾಜೀನಾಮೆನೂ ಪಡ್ಕೊಳ್ಳಿಲ್ಲ, ಕಿತ್ತು ಬಿಸಾಕಲಾಯಿತು. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರು ಕೊಡುವಂತ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕಾಂಗ್ರೆಸ್ನ ಸಚಿವರು ಚಾಚೂ ತಪ್ಪದೆ ಸಮರ್ಥನೆ ಮಾಡಿಕೊಳ್ಳಲೇಬೇಕಾಗಿದೆ. ಚುನಾವಣೆ ಯಾವ ರೀತಿ ಗೆದ್ದರು ಅಂತ ಇಡೀ ದೇಶಕ್ಕೂ ಗೊತ್ತು, ಪ್ರಪಂಚಕ್ಕೂ ಗೊತ್ತು. ಮೋಸದಿಂದ ಗೆದ್ದಿರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸು, NCP, ಶಿವಸೇನೆ 30 ಸ್ಥಾನ ಗೆಲ್ತಾರೆ. ಇವ್ರು ಗೆದ್ದಿದ್ದು, BJP ಅಲಿಯನ್ಸ್ ಗೆದ್ದಿದ್ದು ಬರೀ 18 ಸ್ಥಾನ ಪಾರ್ಲಿಮೆಂಟಲ್ಲಿ. 4 ತಿಂಗಳಿಗೆ ಅಸೆಂಬ್ಲಿ ಎಲೆಕ್ಷನ್ ಆಗುತ್ತೆ. ಏನಾಗುತ್ತೆ? 30 ಸ್ಥಾನ ಗೆದ್ದವ್ರಿಗೆ ಅಸೆಂಬ್ಲಿನಲ್ಲಿ 70-80 ಸ್ಥಾನವೂ ಬರಲಿಲ್ಲ. 18 ಸ್ಥಾನ ಗೆದ್ದವರಿಗೆ 200ಕ್ಕಿಂತ ಜಾಸ್ತಿ ಬಂತು. ಆಮೇಲೆ ನಾಂದೇಡ್ ಅಂತ ಒಂದು ಬೈ ಎಲೆಕ್ಷನ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಪಾರ್ಲಿಮೆಂಟ್ ಎಲೆಕ್ಷನ್ನು 2 ಲಕ್ಷ ಲೀಡಿಂಗಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ.
ಅದೇ ದಿನ ಅಸೆಂಬ್ಲಿ ಎಲೆಕ್ಷನ್ಸ್ ಆಗುತ್ತೆ, ಅದೇ ದಿನ ಅದೇ ಮತದಾರ 7-7 ಕೂಡ ಕಾಂಗ್ರೆಸ್ ಅಲಿಯನ್ಸು ಒಂದು ಗೆಲ್ಲಲ್ಲ. ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ದರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯಿತು ಆಲ್ರೆಡಿ ಇದು ಕೇಸ್ ಆಗಿ, ಇಫ್ ಐ ನಾಟ್ ರಾಂಗ್, ಕರೆಕ್ಟ್ ಅಲ್ವಾ? ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರಿಗೆ ಭಾಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗೆ ಡಿಲೀಟ್ ಆಯಿತು, ಏನು ಬೇಸಿಸ್ ಅಂದರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇಟ್ ಶೋಸ್ ಆನ್ ಅ ಪ್ರಿಮಾ ಫೇಸಿ, ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಿಮಾ ಫೇಸಿ ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು ಈಗ ನೋಡಿ ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಹೇಳ್ತಾ ಇದ್ದಾರೆ. ಅವರು ಯಾರು ಅವ್ರ ಅಲಯನ್ಸ್ ಪಾರ್ಟಿಯವರು ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂಥೇಳಿ. ಅದೇ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 1000 ಗಟ್ಟಲೆ ಅಲ್ಲ, 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ, ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಸೊ ಐ ಫೀಲ್ all the elections which they have won or which are trying to win is all based on a fraud based ಅಂತ ಹೇಳಿ ಇಚ್ಛೆ ಬಯಸ್ತೇನೆ ನಾನು. ರಾಹುಲ್ ಜಿ ಅವರು ಏನು ಆಳಂದದಲ್ಲಿ 6,000 ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ. ಇವತ್ತು ಅವರೆಲ್ಲವನ್ನೂ ಖಚಿತಪಡಿಸಿಕೊಂಡೇ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಅದರಲ್ಲಿ ಸತ್ಯಾಂಶ ಇದೆ. ಎಲೆಕ್ಷನ್ ಕಮಿಷನ್ನವರು BJP ಏಜೆಂಟ್ ಥರ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇಡೀ ದೇಶ ರಾಹುಲ್ ಗಾಂಧೀಜಿಯವರ ಜೊತೆಯಲ್ಲಿದೆ, ಅವ್ರ ಕೈ ಬಲಪಡಿಸ್ತೇವೆ, ಈ ಹೋರಾಟ ಮಾಡ್ತೇವೆ. ನಮ್ಮ ಮತ ನಮ್ಮ ಹಕ್ಕು, ವೋಟ್ ಶೇರಿ ಬಂದ್ ಮಾಡಿಸಿ ಇವತ್ತು ಈ ಭ್ರಷ್ಟ ಹಿಂಬಾಗಿಲಿನಿಂದ ಬಂದಂಥ ಸರ್ಕಾರ ಬುಡಸಮೇತಕ್ಕೆ ಬಿತ್ತಾಕುವ ತನಕ ನಮ್ಮ ಹೋರಾಟ ಮುಂದುವರಿತದೆ. ರಾಹುಲ್ ಜಿ ಅವರು ಏನು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ಆರೋಪಗಳು ಕಂಟಿನ್ಯೂ ಆಗಿದೆ ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡ್ತಾ ಇರುವಂತಹ ಕೆಲಸ ಯಾವ ರೀತಿ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ನೋಡ್ತಾ ಇದ್ವಿ. ಓಕೆ, ಇವರ ಆರೋಪಗಳೆಲ್ಲವೂ ಕೂಡ ನಿಜ ಅಂತ ಅನ್ಕೊಳ್ಳೋಣ, ಆದರೆ ಚುನಾವಣಾ ಆಯೋಗಕ್ಕೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಅಥೆಂಟಿಕೇಶನ್ ಅನ್ನುವ ರೀತಿಯಲ್ಲಿ ಸೈನ್ ಹಾಕಿ ಮಾತ್ರ ಕೊಡ್ತಾ ಇಲ್ಲ, ಲೀಗಲಿನೂ ಕೂಡ ಹೋರಾಟ ಮಾಡ್ತಾ ಇಲ್ಲ, ಬರೀ ರಾಜಕೀಯವಾಗಿ ಮಾತ್ರ ಆರೋಪವನ್ನು ಮಾಡ್ತಾ ಇದಾರಲ್ಲ. ಇದು ಹಾಗಾದ್ರೆ ಹಿಂಗೆ ವಾಕ್ ಸಮರ, ಅವರೊಂದು ಹೇಳೋದು ಇವರೊಂದು ಹೇಳೋದು ಹಂಗೆ ಮುಂದುವರಿಯುತ್ತಾ ಅಂತ? ಪೃಥ್ವಿರಾಜ್ ಅರನಹಳ್ಳಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮೂಲ ಅಡಿಪಾಯ ಅಂತ ಕರೆಸ್ಕೊಳ್ತಕ್ಕಂಥ ಸಾಂವಿಧಾನಿಕ ಸಂಸ್ಥೆ ಆಗಿರ್ತಕ್ಕಂಥ ಚುನಾವಣಾ ಆಯೋಗದ ವಿರುದ್ಧ ಈಗ ಮತಗಳ್ಳತನದ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಗಂಭೀರ ಆರೋಪಕ್ಕೆ ಒಳಗಾಗಿರ್ತಕ್ಕಂಥ ಚುನಾವಣಾ ಆಯೋಗ ಕೂಡ ಇದನ್ನು ರಾಜಕೀಯ ಆರೋಪದಂತೆ ನೋಡ್ತಿರ್ತಕ್ಕಂಥದ್ದು, ಹಲವಾರು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಆ ಮುಖಾಂತರ ವೋಟ್ ಚೋರಿ ಅಭಿಯಾನವನ್ನು ಕರ್ನಾಟಕದ ಮಹದೇವಪುರ ಮತ್ತು ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಚುನಾವಣಾ ಕ್ಷೇತ್ರದ ಆರಂಭಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತೆ ತಮ್ಮ ಅಭಿಯಾನವನ್ನು ಹೈಡ್ರೋಜನ್ ಬಾಂಬ್ ಸರಣಿ ಅಡಿ ಇದೀಗ ಮುಂದುವರಿಸಿರ್ತಕ್ಕಂಥದ್ದು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 6,018 ಮತಗಳ್ಳತನ ಆಗಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ದೆಹಲಿಯ ಕಾಂಗ್ರೆಸ್ ಭವನದಲ್ಲಿ, ಇಂದಿರಾ ಗಾಂಧಿ ಭವನದಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ರಾಹುಲ್ ಗಾಂಧಿ ಆರೋಪ ಮಾಡಿರ್ತಕ್ಕಂಥ, ಆರಂಭದಲ್ಲಿ ಮಾತನಾಡಿದಂಥ ಗೋದಿಬಾಯಿರವರು ತಮ್ಮ ಮತಕಳವು ಯಾವ ರೀತಿ ಆಯಿತು ಅನ್ನೋದನ್ನು ಆರೋಪವನ್ನು ಮಾಡಿದ್ರು. ಮತ್ತೊಬ್ಬ ಮತಕಳವು ಆರೋಪವನ್ನು, ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥ ಆತ ಕಾಂಗ್ರೆಸ್ನ ಕಾರ್ಯಕರ್ತ ಆಗಿರ್ತಕ್ಕಂಥದ್ದು ಮತ್ತು ತಾನು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟರು ಕೂಡ ನಿರ್ಲಕ್ಷ್ಯವನ್ನು ಮಾಡ್ತಾ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಆರೋಪದ ಬೆನ್ನಲ್ಲಿ ಇದೀಗ ಚುನಾವಣಾ ಆಯೋಗ ಸ್ಪಷ್ಟನೆ ಮಾಡಿರ್ತಕ್ಕಂಥ ಕರ್ನಾಟಕದ ಆಳಂದಲ್ಲಿ ಆ ರೀತಿ ಪ್ರಕರಣ ಆಗಿಲ್ಲ ಮತ್ತು ಚುನಾವಣಾ ಆಯೋಗ ಆ ರೀತಿ ಮತಕಳ್ಳತನ ಕೂಡ ಮುಂದಾಗಿಲ್ಲ ಅಂತೇಳಿ ಇದೀಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತನ್ನ ಪ್ರಕಟಣೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ರಾಹುಲ್ ಗಾಂಧಿ ಅವರು ತನ್ನ ಏನು ವೋಟ್ ಚೋರಿ ಅಭಿಯಾನವನ್ನು ಮುಂದುವರಿಸಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಗಿರುವಂಥದ್ದು ಎಂಬ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಬಿಹಾರಲ್ಲಿ ಈಗಾಗಲೇ ಚುನಾವಣಾ ಮತ ಪರಿಷ್ಕರಣೆಯ ಸಂದರ್ಭದಲ್ಲಿ ಈ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಆದರೆ ಚುನಾವಣಾ ಆಯೋಗ ಎಲ್ಲೊಂದು ಕಡೆ ರಾಹುಲ್ ಗಾಂಧಿಯವರ ರಾಜಕೀಯ ಆರೋಪವನ್ನು ತಾನು ಇದು ಕೂಡ ರಾಜಕೀಯ ಆರೋಪದ ರೀತಿ ನೋಡ್ತಿರುವಂಥದ್ದು ಕೂಡ ಹಲವಾರು ಎಲ್ಲೊಂದು ಕಡೆ ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿರುವಂಥದ್ದು. ಚುನಾವಣಾ ಆಯೋಗ ಎಲ್ಲೊಂದು ಕಡೆ ಮತಗಳ್ಳತನಕ್ಕೆ ತಾನು ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ವಿರುದ್ಧ ಕಾನೂನಿನ ಹೋರಾಟಕ್ಕೆ ಮುಂದಾಗಬೇಕು. ಆದರೆ ಚುನಾವಣಾ ಆಯೋಗ ಕಾನೂನು ಹೋರಾಟಕ್ಕೆ ಮುಂದಾಗ್ತಿಲ್ಲ, ಬದಲಾಗಿ ಚುನಾವಣಾ ಆಯೋಗದ ವಕ್ತಾರರಂತೆ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರನ್ನು ಸಮರ್ಥಿಸಿಕೊಳ್ತಿರ್ತಕ್ಕದ್ದು ಕೂಡ ಇದೆಲ್ಲೊಂದು ಕಡೆ ಕಾಂಗ್ರೆಸ್ಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಮತ ಚೋರಿ ಪ್ರಕರಣವನ್ನು
ತನ್ನ ಒಂದು ಕಾಂಗ್ರೆಸ್ನ ಒಂದು ನರೇಷನ್ ಆಗಿ ಬಿಲ್ಡ್ ಮಾಡ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಆದ ಆರೋಪಕ್ಕೆ ತಕ್ಕಂತೆ ಒಂದು ಕಡೆ ಕಾನೂನು ಹೋರಾಟಕ್ಕೆ ಮುಂದಾಗದೇ ಇರತಕ್ಕಂಥದ್ದು ಮತ್ತು ಕೇವಲ ರಾಜಕೀಯ ಹೋರಾಟಕ್ಕೆ ಮಾತ್ರ ಸೀಮಿತಗೊಳಿಸ್ತಿರ್ತಕ್ಕಂಥದ್ದು ಕೂಡ ಎಲ್ಲ ಒಂದು ಕಡೆ ಅವರಲ್ಲೂ ಕೂಡ ಎಲ್ಲ ಒಂದು ಕಡೆ ಇಬ್ಬಗಿ ನೀತಿಯನ್ನು ಕೂಡ ಎತ್ತು ತೋರಿಸ್ತಿರ್ತಕ್ಕಂಥದ್ದು. ಒಟ್ಟಾರೆ ಕರ್ನಾಟಕದ ಆಳಂದಲ್ಲಿ ಈಗ ಆಗಿರ್ತಕ್ಕಂಥ ಆರೋಪ ಸಂಬಂಧಪಟ್ಟಾಗ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮುಗಿಬೀಳಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಹೈಕೋರ್ಟ್ ಕೂಡ ಕರ್ನಾಟಕದ ಕೋಲಾರ ಲೋಕಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಮಾಲೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾಲಿ ಶಾಸಕರಾಗಿರ್ತಕ್ಕಂಥ ಕೆ.ವಿ. ನಂಜೇಗೌಡರು ಎಲ್ಲೊಂದು ಕಡೆ ಮತ ಎಣಿಕೆಯಲ್ಲಿ ಎಲ್ಲೊಂದು ಕಡೆ ಅವರ ಪರವಾಗಿದೆ ಅಂತೇಳಿ ಈಗಾಗಲೇ ಹೈಕೋರ್ಟ್ ಕೂಡ ಈಗ ತಡೆಯಾಜ್ಞೆ ಕೊಟ್ಟಿರ್ತಕ್ಕಂಥ ಮತ್ತು ಅಸಿಂಧು ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಇದೀಗ ಎಲ್ಲೊಂದು ಕಡೆ ಮತಗಳ್ಳತನ ಆರೋಪದ ನಡುವೆ ಭಾರತೀಯ ಜನತಾ ಪಕ್ಷಕ್ಕೆ ಇದೀಗ ಕಾಂಗ್ರೆಸ್ಗೆ ತಿರುಗೇಟು ಕೊಡಲು ಸಿಕ್ಕಿರ್ತಕ್ಕಂಥ ಅಸ್ತ್ರ ಅಂತಲೇ ಹೇಳಲಾಗ್ತದೆ. ಒಟ್ಟಾರೆ ಈ ಆರೋಪದ ಲಾಭವನ್ನು ಪಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ವಿಪಕ್ಷ ಬಿಜೆಪಿ ಎಲ್ಲ ಒಂದು ಕಡೆ ಇದು ಕೇವಲ ಕಾಂಗ್ರೆಸ್ನ ನರೇಷನ್ ಅನ್ನೋ ಒಂದು ನರೇಷನ್ ಆಗಿರ್ತಕ್ಕಂಥದ್ದು ಮತ್ತು ಇದಕ್ಕೆ ಸಾಕ್ಷ್ಯಾಧಾರಿಲ್ಲ ಅಂತೇಳಿ ತಿರುಗೇಟನ್ನು ಕೊಡ್ತಿರುವಂಥದ್ದು. ಒಟ್ಟಾರೆ ರಾಹುಲ್ ಗಾಂಧಿಯವರ ಗಂಭೀರ ಆರೋಪ ಇದೀಗ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ದೇಶದ ಸಾಂವಿಧಾನಿಕ ವ್ಯವಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಚುನಾವಣಾ ಆಯೋಗದ ಮೇಲೆ ಗಂಭೀರ ಆರೋಪ ಮಾಡಿದ್ರಿಂದ ಇಲ್ಲ ಒಂದು ಕಡೆ ಚುನಾವಣಾ ಆಯೋಗ ಒಂದು ಪಕ್ಷ ಮತ್ತು ವ್ಯಕ್ತಿಯ ಪರವಾಗಿ ನಿಂತು ಈ ಮತಗಳ್ಳತನಕ್ಕೆ ಬೆಂಬಲವನ್ನು ಮಾಡ್ತಿದ್ರೆ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಕ್ಕೆ ಕೊಡಲಿಪೆಟ್ಟು ನೀಡಿದಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಅಂತ ಹೇಳ್ಬೋದು. ಪೃಥ್ವಿ. ಓಕೆ, ಧನ್ಯವಾದ ಪಟೇಲ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಎಸ್ಐಟಿ ಶೋಧವನ್ನ ಮುಂದುವರೆಸಿದೆ. 2ನೇ ದಿನದ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ನಿನ್ನೆ 5 ಬುರುಡೆಗಳು ಸಿಕ್ಕಿತ್ತು, ಮೂಳೆಗಳ ರಾಶಿ ಕೂಡ ಸಿಕ್ಕಿತ್ತು. ಇವತ್ತು ಇನ್ನಷ್ಟು ಏನಾದರೂ ಸಿಗುತ್ತಾ ಕಾದ್ ನೋಡ್ಬೇಕು. ನಿನ್ನೆ 5 ಎಕರೆ ಪ್ರದೇಶದಲ್ಲಿ ನಡೆದಿದ್ದಂಥ ಶೋಧ, ಟೋಟಲಿ ಬಂಗ್ಲೆಗುಡ್ಡೆ ಅಂತ ಬಂದಂಥ ಸಂದರ್ಭದಲ್ಲಿ ಅದರ ವ್ಯಾಪ್ತಿ ಎಷ್ಟಿದೆ? 13 ಎಕರೆ ಇರುವಂಥದ್ದು. 13 ಎಕರೆ ಪ್ರದೇಶದಲ್ಲಿರುವಂಥ ಬಂಗ್ಲೆಗುಡ್ಡ ಕಾಡು. 2 ಟೀಮ್ಗಳಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಆಫೀಸರ್ಸ್. ನಿನ್ನೆ 5 ತಲೆಬುರುಡೆ ಮತ್ತು ಒಂದು ಕಡೆ ಸಾಕಷ್ಟು ಮೂಳೆಗಳು ಕೂಡ ಸಿಕ್ಕಿದ್ದು. ಅದೆಲ್ಲವೂ ಕೂಡ ಪುರುಷರದ್ದು ಅಂತ ಹೇಳ್ತಾ ಇದ್ದಾರೆ. ಅವಶೇಷಗಳು ದೊರೆತ ಸ್ಥಳಗಳಲ್ಲಿ ಮಾರ್ಕಿಂಗ್ ಅನ್ನ ಮಾಡಲಾಗಿದೆ. ಬುರುಡೆ ಮೂಳೆಗಳು ದೊರೆತ ಸ್ಥಳಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಫೋಟೋ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾ ಇದೆ ಎಸ್ಐಟಿ. ಎಲ್ಲವೂ ಕೂಡ ವಿತ್ ಡಾಕ್ಯುಮೆಂಟೇಶನ್ ಆಗ್ತಾ ಇರುವಂಥದ್ದು. ಎಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಲಾಗ್ತದೆ, ಫೋಟೋವನ್ನು ಕೂಡ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು. ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ 2ನೇ ದಿನದ ಶೋಧವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು ನೀವು. 2 ಟೀಮ್ಗಳಾಗಿ ಎಸ್ಐಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಮೂಳೆ ದೊರೆತ ಸ್ಥಳಗಳಲ್ಲಿ ಮಾರ್ಕಿಂಗ್ ಅನ್ನ ಮಾಡಲಾಗಿದೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ನಿನ್ನೆ 5 ಬುರುಡೆ ಅಸ್ಥಿ ಪಂಜರಗಳು ಪತ್ತೆ ಆಗಿತ್ತು. ಅಸ್ಥಿ ಪಂಜರದ ಜೊತೆ ಸಿಕ್ಕಿದೆಯಂತೆ ಹಲವು ವಸ್ತುಗಳು. ಅಸ್ಥಿ ಪಂಜರದ ಜೊತೆಗೆ ಹಲವು ವಸ್ತುಗಳು ಕೂಡ ಸಿಕ್ಕಿದಾವೆ. ಅಸ್ಥಿ ಪಂಜರದ ಪಕ್ಕದಲ್ಲೇ ಹಿರಿಯ ನಾಗರಿಕರ ಕಾರ್ಡ್ಗಳು ಕೂಡ ಪತ್ತೆ ಆಗಿದ್ದಾವೆ. ಹಿರಿಯ ನಾಗರಿಕರ ಕಾರ್ಡ್ಗಳು ಪತ್ತೆ ಆಗಿರುವಂಥದ್ದು ನಾವು ಈ ಮುಂಚೆ ನೋಡಿದ್ವಲ್ಲ, ಅಲ್ಲಿ ನೇತ್ರಾವತಿ ನದಿ ತಡದಲ್ಲಿ ಈ ಮುಂಚೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದ್ವು. ಈ ಪ್ಯಾನ್ ಕಾರ್ಡ್ ಸಿಕ್ಕಿತ್ತು, ಅದಾದ ನಂತರ ATM ಕಾರ್ಡ್ಗಳು ಸಿಕ್ಕಿತ್ತು. ಅದು ಯಾರ್ದು ಏನು ಎತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಈಗ ನಿನ್ನೆ ಅಸ್ಥಿ ಪಂಜರ ಎಲ್ಲ ಸಿಕ್ಕಿದೆಯಲ್ಲ, ಅದರ ಪಕ್ಕದಲ್ಲೇ ಹಿರಿಯ ನಾಗರಿಕರ ಕಾರ್ಡ್ಗಳು ಪತ್ತೆ ಆಗಿದವಂತೆ. ಮರದಲ್ಲಿ 2 ಹಗ್ಗ, 1 ಸೀರೆ ಪತ್ತೆ ಆಗಿದೆಯಂತೆ. ಹಗ್ಗ ಸಿಕ್ಕಿರುವಂಥ ಮರದ ಕೆಳಭಾಗದಲ್ಲೇ ಅಸ್ಥಿ ಪಂಜರ ಪತ್ತೆ ಆಗಿರುವಂಥದ್ದು. ಅಂದರೆ ಅದನ್ನು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಒಂದು ಸಾಧ್ಯತೆ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ನೇಣು ಬಿಗಿದು ಆತ್ಮಹತ್ಯೆನೋ ಅಥವಾ ಕೊಲೆನೋ ಅನ್ನುವಂಥ ಶಂಕೆ ಅಂತೂ ಇದೆ. ನೋಡೋಣ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗುತ್ತಾ ಅಂತ. ಹಲವು ಪ್ರಶ್ನೆಗಳಂತೂ ಕಾಡ್ತಾ ಇದ್ದಾವೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. SIT ಶೋಧ ನಡೀತಾ ಇದೆಯಲ್ಲ, ಆ ಒಂದು ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ನೋಡ್ತಾ ಇದ್ದೀವಿ ಡೇ 2 ಇವತ್ತು SIT ಕಾರ್ಯಾಚರಣೆ. ಇವತ್ತು ಯಾವ ರೀತಿಯ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು, ಹಾಗೆ ನಿನ್ನೆ ಸಿಕ್ಕಿರುವಂಥ 5 ತಲೆಬುರುಡೆಗಳು, ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ಪೃಥ್ವಿ, ಇವತ್ತು 2ನೇ ದಿನದ ಶೋಧ ಕಾರ್ಯ. ಕೆಲವೇ ಒಂದು 10 ನಿಮಿಷಗಳ ಮುಂಚೆಯಷ್ಟೇ SIT ಅಧಿಕಾರಿಗಳು ಬಂಗ್ಲಗುಡ್ಡ ಕಾಡಿಗೆ ಪ್ರವೇಶ ಮಾಡಿದ್ದಾರೆ. ಈಗ ಶೋಧ ಕಾರ್ಯ ಆರಂಭಗೊಂಡಿರುವಂಥದ್ದು. ನಿನ್ನೆಯಂತೆ ಸಾಕಷ್ಟು ಸುಮಾರು 50ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿದ್ದರು. ಆದರೆ ಇವತ್ತು ಸುಮಾರು 30-35 ಆಸುಪಾಸಿನ ಸಿಬ್ಬಂದಿಗಳು ಬಂಗ್ಲಗುಡ್ಡ ಕಾಡಿಗೆ
ಪ್ರವೇಶವನ್ನು ಮಾಡಿದ್ದಾರೆ. ಬಂದಂಥ ಮಾಹಿತಿ ಪ್ರಕಾರವಾಗಿ ನಿನ್ನೆ 2 ಸ್ಪಾಟ್ಗಳನ್ನು ನೋಡ್ಕೊಂಡು ಬಂದಿದ್ದಾರೆ. ಅಲ್ಲಿನ ಆದರೆ ಮೂಳೆಗಳು ಅಥವಾ ಅವಶೇಷಗಳ ಮಹಜರು ಪ್ರಕ್ರಿಯೆ ಆಗಿಲ್ಲ. ಹಾಗಾಗಿ ಮೊದಲು ಆ 2 ಸ್ಪಾಟ್ಗಳ ಇಲ್ಲಿ ಇರುವಂತಹ ಮೂಳೆಗಳ ಅವಶೇಷಗಳನ್ನು ಮಹಜರು ಪ್ರಕ್ರಿಯೆ ಮಾಡ್ತಾರೆ. ಆ ಬಳಿಕ ಮತ್ತಷ್ಟು ಭೂಭಾಗವನ್ನು ಕವರ್ ಮಾಡುವಂತಹ ಎಲ್ಲ ಪ್ಲಾನ್ಗಳನ್ನು ಇವತ್ತು SIT ಆಫೀಸರ್ಸ್ ಮಾಡ್ಕೊಂಡು ಬಂದಿರುವಂಥದ್ದು. ನಿನ್ನೆ ಸುಮಾರು 5 ತಲೆಬುರುಡೆಗಳ ಸಹಿತ ಇಡೀ ಮಾನವನ ದೇಹದ ಹಲವು ಅವಶೇಷಗಳು ಕಂಡು ಬಂದಿತ್ತು. ಅಲ್ಲಿಗೆ ಹೋದಂತಹ KMCಯ ತಜ್ಞ ಫಾರೆನ್ಸಿಕ್ ವೈದ್ಯರ ಪ್ರಕಾರವಾಗಿ 5 ಪುರುಷರದ್ದೇ ತಲೆಬುರುಡೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಅಧಿಕೃತಗೊಂಡಿಲ್ಲ. ಅಧಿಕೃತವಾಗಿ FSL ರಿಪೋರ್ಟ್ ಏನು ಕೊಡುತ್ತೋ ಅದು ನಮಗೆ ಪ್ರಮುಖವಾಗುತ್ತೆ. ಆದರೆ ಅಲ್ಲಿ ಹೋದಂತಹ ತಜ್ಞ ವೈದ್ಯರು ಕೇವಲ ತಲೆಬುರುಡೆಯ ಆಧಾರದಲ್ಲಿ ಹಲ್ಲು ಮುಂತಾದ ಭಾಗಗಳನ್ನು ಸ್ಪರ್ಶ ಮಾಡಿ ಇದು ಪುರುಷರದ್ದೇ ಅಂತ ಹೇಳಿ ಈಗ SITಗೆ ಪ್ರಾಥಮಿಕವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಹೆಚ್ಚಿನ ಮಾಹಿತಿಗಾಗಿ FSL ಕೇಂದ್ರಕ್ಕೆ ಈಗಾಗಲೇ ಅದನ್ನು ಕಳಿಸಿಕೊಡುವ ನಿಟ್ಟಿನಲ್ಲಿ SIT ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇನ್ನುಳಿದಂತೆ ನಿನ್ನೆ ಸಿಕ್ಕಂತ ಕಳೆಬರಗಳು ಸಿಕ್ಕಂತ ಜಾಗದಲ್ಲಿ ಹಲವು ಹಿರಿಯರ ID ಕಾರ್ಡ್ಗಳು ಸಿಕ್ಕಿದೆ ಮತ್ತು ಮರದಲ್ಲಿ ಹಗ್ಗದ ಮಾದರಿಯ ವಸ್ತುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದು ಕಡೆ ಇದನ್ನ ಆತ್ಮಹತ್ಯೆ ಅಂತ ಹೇಳಿ ಭಾವಿಸಲಾಗ್ತಾ ಇದೆ. ಆದರೆ SITಯ ಮೂಲಗಳು ಹೇಳ್ತಾ ಇರುವಂತದ್ದು ಯಾವುದೇ ಕ್ಷಣಕ್ಕೂ ಇದನ್ನು ನಾವು ಆತ್ಮಹತ್ಯೆ ಅಥವಾ ಕೊಲೆ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಅದು ತನಿಖೆಯ ಮುಂದುವರಿದ ಭಾಗವಾಗಿ ಇದರ ಪ್ರಕ್ರಿಯೆಗಳು ಆಗಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ನಾವು ಈಗಾಗಲೇ ಅದನ್ನ ಆತ್ಮಹತ್ಯೆ ಅಂತ ಹೇಳಿ ಜಡ್ಜ್ಮೆಂಟಿಗೆ ಬರೋಕ್ಕಾಗಲ್ಲ. ಇನ್ನುಳಿದಂತೆ ಇಲ್ಲಿ ತನಕ ಎಲ್ಲವೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತಾ ಇದೆ. ಬಹಳ ಪಾರದರ್ಶಕವಾಗಿ ತನಿಖೆಯನ್ನ SIT ಮಾಡ್ತಾ ಇದೆ. ಮತ್ತೊಂದು ಕಡೆ SIT ನಿನ್ನೆ ಮಾತ್ರ ಶೋಧ ಕಾರ್ಯ ಮಾಡಿರೋದಲ್ಲ. ಈ ಹಿಂದೆ ANFನವರು ಕೂಡ ಬಂದು ಇಡೀ ಬಂಗ್ಲಗುಡ್ಡ ಕಾಡನ್ನ ಜಾಲಾಡಿದ್ರು. ಅದು SIT ಆಫೀಸರ್ಸ್ ಕರ್ಕೊಂಡು ಬಂದು ಈ ಬಂಗ್ಲಗುಡ್ಡ ಕಾಡಲ್ಲಿ ನೋಡಿದ್ರು. ವಿಠಲ್ ಗೌಡ ಬಂದಂತಹ ಸಂದರ್ಭದಲ್ಲಿ ಕೂಡ SIT ಅಧಿಕಾರಿಗಳಿಗೆ ಇದೇ ಬಂಗ್ಲಗುಡ್ಡ ಕಾಡಲ್ಲಿ ಮೂಳೆಗಳು ಕಾಣಸಿಕ್ತು. ಆಮೇಲೆ ಗಿರೀಶ್ ಮಟ್ಟನ್ ಅವರನ್ನ ಕೂಡ ಇದೇ ಬಂಗ್ಲಗುಡ್ಡಿಗೆ ಕಾಡಿಗೆ SIT ಅಧಿಕಾರಿಗಳು ಕರ್ಕೊಂಡು ಬಂದ್ರು. ಹಾಗಾಗಿ ಬಹಳ ಖಚಿತವಾದ ಬಳಿಕ ಇಡೀ ಒಂದು ಟೀಮ್ ಅನ್ನ ರಚಿಸಿ ನಿನ್ನೆಯಿಂದ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನಿನ್ನೆ ನೋಡಿದಂಥ ರಾತ್ರಿ ವೇಳೆ ನೋಡಿದಂಥ 2 ಭಾಗ ಏನಿದೆ ಅದನ್ನ ಮೊದಲಾಗಿ ಮಹಜರು ಮಾಡ್ತಾರೆ. ಮತ್ತೊಂದು ತಂಡ ಶೋಧ ಕಾರ್ಯವನ್ನ ಮಾಡುತ್ತೆ. ನಿನ್ನೆ 3 ತಂಡಗಳಾಗಿ ಶೋಧ ಕಾರ್ಯವನ್ನ ಮಾಡಿದ್ರು. ಇವತ್ತು 2 ತಂಡಗಳಾಗಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಒಂದು ತಂಡ ಸಿಕ್ಕಂಥ ಮೂಳೆಗಳ ಅವಶೇಷಗಳನ್ನ ಮಹಜರು ಮಾಡ್ತಾರೆ. ಮತ್ತೊಂದು ತಂಡ ಮತ್ತಷ್ಟು ಭೂಭಾಗವನ್ನ ಶೋಧ ಕಾರ್ಯ ಮಾಡ್ತಾರೆ. ಸುಮಾರು 13 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವಂತಹ ಬಂಗ್ಲಗುಡ್ಡ ಕಾಡಿನಲ್ಲಿ ಸುಮಾರು 5 ಎಕರೆ ಭಾಗವನ್ನ ನಿನ್ನೆ ಸತತ 7 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಮಾಡಿ ಪೂರ್ತಿಗೊಳಿಸಿದೆ. ಮತ್ತುಳಿದಂತಹ ಭೂಭಾಗವನ್ನ ಇವತ್ತು SIT ಮತ್ತೆ ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಹಾಗಾಗಿ ಮತ್ತೆ ಮೂಳೆಗಳು ತಲೆಬುರುಡೆಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ನಿನ್ನೆ ಸಿಕ್ಕಂಥ ಎಲ್ಲ ತಲೆಬುರುಡೆಗಳು ಭೂಮಿಯ ಮೇಲ್ಭಾಗದಲ್ಲಿತ್ತ, ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿತ್ತ ಎಂಬ ಪ್ರಶ್ನೆಗೆ SITಯ ಮೂಲಗಳು ಮತ್ತು ಅಲ್ಲಿ ಹೋಗಿರುವಂತಹ ಕೆಲ ಸಿಬ್ಬಂದಿಗಳು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಬಂಗ್ಲಗುಡ್ಡ ಕಾಡು ಏನಿದೆ ಭೌಗೋಳಿಕವಾಗಿ ನೋಡಬೇಕಾದ್ರೆ ಉಬ್ಬು ತಗ್ಗು ಇರುವಂತ ಪ್ರದೇಶ. ಅಂದ್ರೆ ಸುಮಾರು 2 ಫೀಟ್ನವರೆಗೆ ಅದನ್ನು ಅಗೆದಿಟ್ಟರು ಕೂಡ ಆನಂತರವಾಗಿ ಸಾಕಷ್ಟು ಮಳೆಯನ್ನ ಆ ಭೂಭಾಗ ಕಂಡುಕೊಂಡಿರುತ್ತೆ. ಆ ಭೂಮಿಯ ಮೇಲ್ಪದರ ಮಣ್ಣಿನ ಸವಕಳಿಯೊಂದಿಗೆ ಹೋಗಿರುತ್ತೆ. ಹಾಗಾಗಿ ಅಲ್ಲಿ ಹೂತಿಡಲಾಗಿದೆ ಅಂತ ಹೇಳಾಗ್ತಾ ಇರುವಂತಹ ಹೆಣಗಳು ಮತ್ತೆ ಮೇಲ್ಭಾಗಕ್ಕೆ ಬರ್ಬೋದು, ಮತ್ತೆ ಕಣ್ಣಿಗೆ ಕಾಣ್ಬೋದು. ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಹಾಗೇನೆ ಅಂತೇಳಿ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ತನಕ SITಯ ತನಿಖೆ ಏನಿದೆ ಅದು ಯಾರು ಊಹಿಸದಷ್ಟು ಗೌಪ್ಯವಾಗಿ ಆಗ್ತಾ ಇರುವಂತದ್ದು ಮತ್ತು ಯಾರು ಇದನ್ನ ಪ್ರಶ್ನೆ ಮಾಡ್ತಾರೋ ಅವರಿಗೆ ಸಂದರ್ಭ ಸಹಿತವಾಗಿ ಉತ್ತರವನ್ನ SIT ಕೊಡ್ತಾ ಇದೆ. ಸದ್ಯಕ್ಕೆ ಅದೇ ಮಾದರಿಯಲ್ಲಿ SIT ತನಿಖೆ ಆಗ್ತಾ ಇರುವಂತದ್ದು. ಕಳೆದ 20 ನಿಮಿಷಗಳ ಹಿಂದೆಯಷ್ಟೇ ಬಂಗ್ಲಗುಡ್ಡ ಕಾಡಿಗೆ SITಯ ಇಡೀ ತಂಡ ಹೋಗಿ ಅಲ್ಲಿ ಶೋಧ ಕಾರ್ಯಕ್ಕೆ ಮುಂದಾಗಿದೆ. SP ಜಿತೇಂದ್ರ ಕುಮಾರ್ ದಯಾಮ ಇದ್ದಾರೆ, ಸೈಮನ್ ಕೂಡ ಇದ್ದಾರೆ. ಅವರ ನೇತೃತ್ವದಲ್ಲಿ ತಂಡ ಈಗ ಹೊಳ ಹೋಗಿರುವಂತದ್ದು. ಸುಮಾರು 3:30-4 ಗಂಟೆ ಹೊತ್ತಿಗೆ ಒಂದು ಹಂತದ ಶೋಧ ಕಾರ್ಯವನ್ನು ಮುಗಿಸಿ ಮತ್ತೆ ಅವರು ರಸ್ತೆಗೆ ಬರ್ತಾರೆ. ಮತ್ತೆ 1 ಗಂಟೆ ಬಿಟ್ಟು ಮತ್ತೆ ಶೋಧ ಕಾರ್ಯವನ್ನ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿನದ ಅಂತ್ಯಕ್ಕೆ SIT ಯಾವ ಶೋಧ ಮಾಡ್ಬೇಕಾದ್ರೆ ಉತ್ಖನನ ಎಲ್ಲ ಮಾಡ್ಬೇಕಾದ್ರೆ ಆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಮಾಸ್ಕ್ ಮ್ಯಾನ್, ಅವ್ರು ತೋರಿಸಿದಂತ ಜಾಗದಲ್ಲೆಲ್ಲ ಉತ್ಖನನ ಆಗ್ತಾ ಇತ್ತು. ಬಟ್ ಇವಾಗೆಲ್ಲ ಈಗ ಆರೋಪಗಳನ್ನು ಮಾಡಲಾಗ್ತಾ ಇತ್ತು, ಅಲ್ಲಿ ಸಾಕಷ್ಟು ಎಣಗಳನ್ನ ಹೂಳಲಾಗಿದೆ ಅನ್ನುವಂಥದ್ದು, ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಎಲ್ಲ ಆರೋಪಗಳಿದಾವಲ್ಲ. ಅಂದ್ರೆ ಜನರಲಿ SIT ಟೀಮು, ಸೋಕೋ ಟೀಮು, FSL ಟೀಮು ಇವ್ರುಗಳು ಮಾತ್ರ ಹೋಗ್ಬಿಟ್ಟು ಎಲ್ಲೆಲ್ಲಿ ಸಿಗುವಂತ ಚಾನ್ಸಸ್ ಏನು ಎತ್ತ ಆ ಕಡೆ ಮಾತ್ರ ಆ ರೀತಿಯಾಗಿ ಹುಡುಕ್ತಾ ಇದಾರೆ ಹೇಗೆ ಅಂತ?
ಪೃಥ್ವಿ, ಈ ಹಿಂದೆ ಚಿನ್ನಯ್ಯನನ್ನ ಕರ್ಕೊಂಡು ಹೋದ್ರು, ಆದ್ರೆ ಈ ಬಾರಿ ಯಾರನ್ನು ಕೂಡ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಎಂಬ ಪ್ರಶ್ನೆಗೆ SIT ಕೊಡ್ತಾ ಇರುವಂತ ಮಾಹಿತಿ, ಈ ಬಾರಿ ಅವರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಾಕ್ಷಿ ಅನ್ನುವಂಥ ವ್ಯಕ್ತಿಯ ಅವಶ್ಯಕತೆ ಇಲ್ಲ. ಯಾಕಂದ್ರೆ 3-4 ಬಾರಿ ಈಗಾಗಲೇ SITಯ ತಂಡವೇ ಹೋಗಿ ಅದನ್ನ ಪರಿಶೀಲನೆ ಮಾಡಿದೆ. ಜೊತೆಗೆ ಮ್ಯಾಜಿಸ್ಟ್ರೇಟ್ ಪವರ್ ಅಧಿಕಾರಿಗಳು ಇಲ್ಲಿ ಬೇಕಂತಿಲ್ಲ. ಯಾಕಂದ್ರೆ ಇಲ್ಲಿ ಉತ್ಖನನ ಮಾಡ್ತಾ ಇಲ್ಲ, ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಅವಶೇಷಗಳಿಗಾಗಿ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಪಂಚನಾಮೆ ಅಗತ್ಯ ಇದೆ. ಹಾಗೂ ವಿವಿಧ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳನ್ನ ಪಂಚನಾಮೆಗಳಾಗಿ SIT ಇಲ್ಲಿ ಬಳಸ್ಕೊಂಡಿದೆ. ಹಾಗಾಗಿ ಪಂಚನಾಮೆ ಸಹಿತವಾಗಿ ಅರಣ್ಯಾಧಿಕಾರಿಗಳು ಆಗಿರ್ಬೋದು, ಸೋಕ ಆಗಿರ್ಬೋದು, ತಜ್ಞ ವೈದ್ಯರು ಆಗಿರ್ಬೋದು, ಇನ್ನಿತರ ಇಲಾಖೆಯ ಅಧಿಕಾರಿಗಳನ್ನ ಸೇರಿಸಿಕೊಂಡು ಸದ್ಯಕ್ಕೆ ಇವತ್ತು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ವಿಠ್ಠಲ್ಗೌಡ ತೋರಿಸಿದಂಥ 2 ಜಾಗ ಅದು ಮಹಜರ್ ಆಗಿದೆ. ಆತ ಹೇಳಿರುವಂಥದ್ದು, ನಾನು ಅಲ್ಲಿ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಬೇರೆ ಕಡೆಗಳಲ್ಲಿ ಅವಶೇಷಗಳನ್ನ ಕಂಡೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಮುಂದೆ ಯಾವುದೇ ರೀತಿಯಾಗಿ ಗೊಂದಲ ಇರಬಾರ್ದು ಈ ತನಿಖೆಯಲ್ಲಿ ಎಂಬ ದೃಷ್ಟಿಯಿಂದ ಇಡೀ ಕಾಡನ್ನೇ ಈಗ ಸರ್ಚ್ ಮಾಡ್ತಾ ಇರುವಂಥದ್ದು, ಶೋಧ ಕಾರ್ಯವನ್ನ ಮಾಡ್ತಾ ಇರುವಂಥದ್ದು. ನಿನ್ನೆ ಬಂಗ್ಲಗುಡ್ಡ ಕಾಡಿನ ಭಾಗಶಃ 40% ಭಾಗವನ್ನ ಶೋಧ ಕಾರ್ಯ ಮಾಡಿದ್ದಾರೆ. ಉಳಿದಂಥ ಭಾಗವನ್ನ ಇವತ್ತು ಮಾಡ್ತಾರೆ. ಇವತ್ತು ಕಂಪ್ಲೀಟ್ ಆಗದಿದ್ರೆ ನಾಳೆಯೂ ಕೂಡ ಈ ಶೋಧ ಕಾರ್ಯ ಮುಂದುವರಿಯುತ್ತೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಗ್ ಬಾಸ್ ರಂಜಿತ್ ಮೇಲೆ ದಾಖಲಾಯಿತು ದೂರು. ಬಿಗ್ ಬಾಸ್ ರಂಜಿತ್ ಅಂದ್ರೆ ಎಡವಟ್ಟುಗಳು, ವಿವಾದಗಳ ಸರಮಾಲೆನೆ ಮೈ ಮೇಲೆ ಹೇಳ್ಕೊಳ್ತಾ ಇರುವಂತ ನೋಡ್ತಾನೆ ಇದೆ. ಸಾಕಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಪ್ರಕರಣ. ರಂಜಿತ್ ಮೇಲೆ ಬಾಬಾ ಜಗದೀಶ್ ಅವರಿಂದ ದೂರನ್ನ ಕೊಡಲಾಗಿದೆ. ಜೀವ ಬೆದರಿಕೆ ಆರೋಪದಡಿ ದೂರನ್ನ ದಾಖಲು ಮಾಡಲಾಗಿರುವಂತದ್ದು. ಜೀವ ಬೆದರಿಕೆಯ ಆರೋಪದಡಿ ದೂರು ದಾಖಲಾಗಿದೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 2018ರಿಂದ ಅಮೃತಹಳ್ಳಿಯ ಫ್ಲಾಟ್ನಲ್ಲಿ ವಾಸವನ್ನ ಮಾಡಲಾಗ್ತಾ ಇತ್ತು. ಅಕ್ಕ ಭಾವನ ಜೊತೆ ವಾಸವಿದ್ದಂತ ರಂಜಿತ್, ಅಕ್ಕ ಭಾವನ ಜೊತೆ ವಾಸವಿದ್ರು ರಂಜಿತ್. ಮನೆ ನನ್ನದು ಅಂತ ಅಕ್ಕ ತಮ್ಮನ ನಡುವೆ ಗಲಾಟೆ ಆಗಿದೆ. ರಂಜಿತ್ ಪತ್ನಿ ಅಕ್ಕನ ನಡುವೆ ಗಲಾಟೆ ಆಗಿರುವಂಥದ್ದು. ಗಲಾಟೆ ವೇಳೆ ಒಬ್ಬರಿಗೊಬ್ಬರು ಹಲ್ಲೆ ನಡೆಸಿರುವಂಥ ಆರೋಪ ಕೇಳಿ ಬಂದಿದೆ. ಗಲಾಟೆಯ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಹಲ್ಲೆ ನಡೆಸಿರುವಂಥ ಆರೋಪ ಕೇಳಿ ಬಂದಿದೆ. ಇಲ್ಲಿ ಗಲಾಟೆ ಆಗಿರುವಂಥದ್ದು ಯಾರ್ಯಾರ ನಡುವೆ ಅಂದರೆ ರಂಜಿತ್ ಪತ್ನಿ ಅಕ್ಕನ ನಡುವೆ ಗಲಾಟೆ ಆಗಿದೆ. ಮನೆ ಬಿಟ್ಟು ಹೋಗಲ್ಲ ಅಂತ ಗಲಾಟೆಯನ್ನು ಮಾಡಿರುವಂಥದ್ದು ರಂಜಿತ್. ಅಕ್ಕ ಬಾವಗೆ ಜೀವ ಬೆದರಿಕೆ ಇದೆ. ಜೀವ ಬೆದರಿಕೆಯನ್ನು ಹಾಕಿದ್ದಾರಂತೆ ರಂಜಿತ್. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ರಂಜಿತ್ನ ಠಾಣೆಗೆ ಕರೆಸಿದ್ರು ಪೊಲೀಸರು. ಠಾಣೆಗೆ ಕರೆಸಿ ಸ್ಟೇಟ್ಮೆಂಟ್ ಮಾಡಿ ಕಳಿಸಿದ್ದಾರೆ ಪೊಲೀಸರು. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ. ಬಟ್ಟೆ ತುಲ್ಲು ಮುಟ್ಟಿಲ್ಲಮ್ಮ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ಅಲ್ಲೋ ನನ್ನ ಬಟ್ಟೆ ಎಳೆದು ರೆಡಿಂಗೆ ಹಿಂಗೆ ಎತ್ತಲು ಬಟ್ಟೆ ಎಳೆದು ರೆಡಿಂಗೆ ಕೈ ಮಾಡಿಲ್ಲ. ಯಾವಳ ಕೈ ಮಾಡ್ದವಳು ಇವಾಗ? ನೀ ಕೈ ಮಾಡಿದ್ದು, ನೀ ಬಟ್ಟೆ ಎಳೆದಿ. ನಂದು ಬಟ್ಟೆ ಎಳೆದಿಲ್ಲ, ನಾನು ಈ ಬಟ್ಟೆ ಹೇಳ್ಕೊಂಡಿದ್ದು. ನೀ ನನ್ನ ಬಟ್ಟೆ ಸೇರ್ಸತ್ತದೆ, ನನ್ನ ಬಟ್ಟೆ ಸೇರ್ಸತ್ತದೆ. ನನ್ನ ವಿಡಿಯೋ ಇದೆ. ನನ್ನ ಬಟ್ಟೆ ಸೇರ್ ನೀ ಎಳೆದಿದ್ಯಾ? ನನ್ನ ಬಟ್ಟೆ ಸೇರ್ಸಿ ಎಳೆದಿದ್ಯಾ? ಆಯ್ತಾ? ನನ್ನ ಬಟ್ಟೆ ಸೇರ್ಸಿ ಎಳೆದಿದ್ಯಾ? ಹೊಡೆದಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಏನ್ ಗಲಾಟೆ ಇದು? ಏನಂತ ದೂರು ದಾಖಲಾಗಿದೆ? ಏನಂತ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ? ಸುರಾಜ್, ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ರಂಜಿತ್ ಅವರ ವಿರುದ್ಧ ಜೊತೆಗೆ ಅವರ ಪತ್ನಿ ವಿರುದ್ಧವಾಗಿ ಒಂದು NCR ಈಗ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಪ್ರಕರಣ ಒಂದು ದಾಖಲಾಗಿರುತ್ತದೆ. NCR ದಾಖಲಾಗಿದೆ. ಕಾರಣ ಏನಂತಂದ್ರೆ ಒಂದು ಮನೆಯ ಫ್ಲಾಟ್ ವಿಚಾರ. ಅಂದ್ರೆ 2018ರಿಂದಲೂ ಕೂಡ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಗೆ ಬರುವಂತ ಒಂದು ಫ್ಲಾಟ್ ಅಲ್ಲಿ ರಂಜಿತ್ ಮತ್ತೆ ಅವರ ಅಕ್ಕ ಭಾವ 3 ಕೂಡ ಅದರಲ್ಲಿ ವಾಸ ಆಗಿದ್ರು. ಇವ್ರು ಮದುವೆ ಆದ ನಂತರನೂ ಕೂಡ ಅದೇ ಒಂದು ಫ್ಲಾಟ್ ಅಲ್ಲಿ ಇದ್ರು. ಈ ಸಂದರ್ಭದಲ್ಲಿ ಅವರ ಮನೆಯ ಕೌಟುಂಬಿಕ ಒಂದು ವಿಚಾರವಾಗಿ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳಾಗಿರುವಂತದ್ದು. ಆ ಸಂದರ್ಭದಲ್ಲಿ ಇದು ನನ್ನ ಫ್ಲಾಟ್ ಅಂತ ಹೇಳಿ ಬಿಟ್ಟು ಹೋಗು ಅಂತ ಹೇಳಿ ಅಕ್ಕ ಮತ್ತೆ ತಮ್ಮನ ನಡುವೆ ಒಂದು ಜಗಳ ಆಗಿದೆ. ಆ ಜಗಳದ ಸಂದರ್ಭದಲ್ಲಿ ಪತ್ನಿ ಮತ್ತೆ ಅವರ ಅಕ್ಕ ಕೂಡ ಹೊಡೆದಾಡ್ಕೊಂಡಿರುವಂತದ್ದು, ಗಲಾಟೆ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಚಾರವನ್ನ ಮೊಬೈಲ್ ನಲ್ಲಿ ವಿಡಿಯೋಗಳನ್ನ ಮಾಡ್ಕೊಂಡಿರುವಂತದ್ದು, ಅದು ಕೂಡ ಈಗ ವೈರಲ್ ಆಗಿರುವಂತದ್ದು. ಆ ಸಂಬಂಧಪಟ್ಟಂತೆ ಈಗ ಅವರ ಅಕ್ಕ ಅಂದ್ರೆ ಅವ್ರ ಜಗದೀಶ್ ಏನಿದ್ದಾರೆ, ಅಂದ್ರೆ ಅವರ ಬಾಬಾ ಜಗದೀಶ್ ಏನಿದ್ದಾರೆ, ಅಲ್ಲಿ ರಂಜಿತ್ ಮತ್ತೆ ಅವರ ಪತ್ನಿ ನಮ್ಗೆ ಥ್ರೆಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು NCR ಅನ್ನು ದಾಖಲು ಮಾಡಿರುವಂತದ್ದು. ಆದ್ರೆ 2018ರಲ್ಲಿ ಏನೊಂದು ಫ್ಲಾಟ್ ಏನಿದೆ, ಅದು ರಂಜಿತ್ ಮತ್ತೆ ಅವರ ಅಕ್ಕ ಏನಿದ್ದಾರೆ ಅವರಿಬ್ಬರ ಅಂದ್ರೆ ಅವರ ಅಮ್ಮ ಏನಿದ್ದಾರೆ, ಅದು ರಂಜಿತ್ ಅವರ ಅಮ್ಮನ ಒಂದು ಫ್ಲಾಟ್ ಆಗಿರುವಂತದ್ದು. ಆ ಬಳಿಕ ಇಬ್ರು ಕೂಡ ಒಂದೇ ಫ್ಲಾಟ್ ಅಲ್ಲಿ ವಾಸವಾಗ್ತಾ ಇದ್ರು. ಆದ್ರೆ ಫ್ಲಾಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂದು ಅಂತೇಳಿ ಒಂದು ಮಾತುಕತೆ ಗಲಾಟೆ ಆಗಿದೆ. ಆದ್ರೆ ಅವ್ರ ಅಕ್ಕ ಏನ್ ಹೇಳ್ತಾ ಇದಾರೆ ಅಂದ್ರೆ ಇದು ನನಗೂ ಕೂಡ ಶೇರ್ ಇದೆ, ಭಾಗ ಇರುವಂತದ್ದು, ಹೀಗಾಗಿ ಹಣವನ್ನ ಕೊಡು ಇಲ್ಲಾಂದ್ರೆ ಫ್ಲಾಟ್ ಬಿಟ್ಟು ಹೋಗೋ ಅನ್ನೋ ಕಾರಣಕ್ಕೆ ಈ ವಿಚಾರಕ್ಕೆ ಒಬ್ಬರ ನಡುವೆ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಬರ್ತಾ ಇರುವಂತದ್ದು. ಅದು ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಒಂದು NCR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡಿ ಅಲ್ಲೇ ಮಾಡಿದಾರೆ ಅನ್ನೋ ಆರೋಪಕ್ಕೆ ಥ್ರೆಟ್ ಮಾಡಿದಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ ಸದ್ಯ ವಿಚಾರಣೆಯನ್ನು ಕೂಡ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಆದ್ರೆ ಈ ಒಂದು ಗಲಾಟೆ ಫ್ಯಾಮಿಲಿಯ ಒಂದು ಗಲಾಟೆ ವಿಚಾರ ಏನಾಗಿದೆ,
ಇದು ಅಕ್ಕ ಭಾವನ ನಡುವೆ ಒಂದು ಫ್ಲಾಟ್ ವಿಚಾರಕ್ಕೆ ಅಂದ್ರೆ ಅವರ ತಾಯಿಯ ಒಂದು ಬಳುವಳಿಗೆ ಏನು ಬಂದಿದೆ ಅದರ ಒಂದು ಆ ಭಾಗ ಮಾಡ್ಕೊಳ್ಳುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಇಶ್ಯೂ ಆಗಿದೆ ಅಂತ ಪೊಲೀಸ್ ಹೇಳ್ತಾ ಇದ್ದಾರೆ. ಅದೇ ನಡುವೆ ಅವರ ಪತ್ನಿ ಮತ್ತೆ ಅಕ್ಕನ ನಡುವೆ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಗಲಾಟೆಗಳಾಗಿದೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಈಗ ಅಂದ್ರೆ ಯಾರನ್ನು ಈ ವಿಚಾರದಲ್ಲಿ ಬರೀ ಸ್ಟೇಟ್ಮೆಂಟ್ ಪಡ್ಕೊಂಡು ಹೋಗಲಾಗಿದೆ ಎರಡು ಕುಟುಂಬದವರಿಂದ, ಅಂದ್ರೆ ಅಕ್ಕ ತಮ್ಮ ಇಬ್ಬರಿಂದನು. ಖಂಡಿತವಾಗಿ ಅಂದ್ರೆ ಪೃಥ್ವಿರಾಜ್ ಏನಂದ್ರೆ ಅವ್ರ ಭಾವ ಜಗದೀಶ್ ಅವರೇನು ಕಂಪ್ಲೇಂಟ್ ಅನ್ನು ಸೇರ್ಕೊಟ್ಟಿದ್ದಾರೆ, ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಮತ್ತೆ ಅವ್ರ ಅಕ್ಕನಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಈಗ ಇವತ್ತು ಅಥವಾ ನಾಳೆ ರಂಜಿತ್ ಅಥವಾ ಅವರ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಮತ್ತೆ ಪತ್ನಿಯನ್ನ ಕರೆಸಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳೋಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಪ್ರೈಮರಿಯಾಗಿ ಒಂದ್ ಸೈಡ್ ಇಂದ ಈಗ ಅವ್ರ ಕಂಪ್ಲೇಂಟ್ ಏನ್ ಕೊಟ್ಟಿದ್ದಾರೆ, ಇವ್ರು ಅಲಿಗೇಷನ್ ಮಾಡಿದ್ದಾರೆ. ಈಗ ಇವ್ರ ವರ್ಷನ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಟೇಟ್ಮೆಂಟ್ ತೆಗೆದುಕೊಳ್ಳಕ್ಕೆ ಈಗ ಅಮೃತಹಳ್ಳಿ ಪೊಲೀಸರು ಮುಂದಾಗಿರುವಂತದ್ದು. ಈಗ ಸದ್ಯ ಈ ಗಲಾಟೆ ವಿಡಿಯೋಗಳೇನಿದಾವೆ ಸ್ವತಃ ಇಬ್ರು ಕೂಡ ಪರಸ್ಪರವಾಗಿ ಪತ್ನಿ ಹಾಗೂ ಅವರ ಅಕ್ಕ ಇಬ್ರು ಮಾಡ್ಕೊಂಡಿರುವಂತದ್ದು, ಅದು ಈಗ ಮೊಬೈಲ್ ನಲ್ಲಿ ಎಲ್ಲ ಕೂಡ ವೈರಲ್ ಆಗ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.